ಬೆಳಗಿನ ಶುಭೋದಯ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನಿವತ್ತು ನಿಮಗೆ ಹಾಗಲಕಾಯಿ ಪಲ್ಯ ಹೇಗಂತ ಹೇಳ್ಕೊಡ್ತೀನಿ. ಹಾಗಲಕಾಯಿ ಅಂದರೆ ಆಲ್ಮೋಸ್ಟ್ ಯಾರಿಗೂ ಇಷ್ಟ ಆಗಲ್ಲ, ಆದ್ರೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡೋ ರೀತಿ ತುಂಬಾ ಇಷ್ಟಪಡ್ತೀರಾ. ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕಾಯ್ದ ಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಮಸಾಲೆ ಇರುವ ಖಾರ, ಅರಿಶಿನ, ಗರಂ ಮಸಾಲ ಈ ಥರ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗಲಕಾಯಿ ಹಾಕ್ಕೊಂಡು. ಅದಾದಮೇಲೆ ಒಂದು 5 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಹುಣಸೆಹಣ್ಣು ರಸ, ಒಂಚೂರು ಬೆಲ್ಲ ಹಾಕ್ಕೊಳ್ಳಿ. ಯಾಕಂದರೆ ಆಲ್ಮೋಸ್ಟ್ ಕಹಿ ಕಡಿಮೆ ಆಗುತ್ತೆ. ಅದನ್ನು ಕುದಿಯೋಕ್ಕಿಡಿ. ಹಾಗೆ ಪಕ್ಕದಲ್ಲಿ ನಾನು ಬೇಳೆ ಸಾರನ್ನು ಮಾಡ್ತಾಯಿದ್ದೀನಿ. ಬೇಳೆ ಸಾರಿಗೆ ಬೇಳೆ 2 ಕಪ್ ಹಾಕ್ಕೊಂಡು, ಟೊಮೊಟೊ ಒಂದು 4 ಹಾಕ್ಕೊಂಡು, ಅರಿಶಿನ, ಉಪ್ಪು, ಖಾರ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 5 ವಿಷಲ್ ಹೊಡೆಸಿ, ಕುಕ್ಕರ್ ಮುಚ್ಚಿಬಿಟ್ಟು ಒಂದು 5 ವಿಷಲ್ ಹೊಡೆಸಿ ಮೆತ್ತಗಾಗುತ್ತೆ ಬೇಳೆ. ಅದಾದಮೇಲೆ ನೀವು ಅದನ್ನು ಒಗ್ಗರಣೆ ಆಮೇಲೆ ಮಾಡ್ಕೊಳ್ಳಿ. ಅದು ಇಳಿಸಾದ್ಮೇಲೆ ಹಾಗಲಕಾಯಿ ಪಲ್ಯ ಅಂದರೆ ಚಪಾತಿ ಇರಲೇಬೇಕಲ್ವಾ, ಹಾಗಾಗಿ ನಾವು ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿನ ಹಾಗಲಕಾಯಿ ಪಲ್ಯ ಜೊತೆ ತಿಂದರೆ ಟೇಸ್ಟಿನ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಚಪಾತಿ ನೋಡಿ ರೆಡಿ ಆಯಿತು. ಹಾಗೆ ಇದು ಸಾಂಬಾರನ್ನು ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೊಂಡು ಬೇಳೆನ ಮಗುಚ್ಕೊಂಡು ಅದನ್ನು ಅದಕ್ಕೆ ಹಾಕಿ ಇದನ್ನು ಕುದಿಯೋಕ್ಕಿಡಿ. ಹಾಗಲಕಾಯಿ ಪಲ್ಯನೂ ಕುದ್ದಾಯ್ತಾ ನೋಡ್ಕೊಳ್ಳಿ. ಚಪಾತಿ ರೆಡಿಯಾಗಿದೆ. ಬಾಕ್ಸಿಗೆ ಬೇರೆ ಹಾಕೋಬೇಕಲ್ಲ, ನಮ್ಮ ಜೀವನ ಅಂದ್ರೇ ಇದೆ ಅಲ್ವ ಕೆಲಸ, ಮನೆ. ಹಾಗಾಗಿ ಬಾಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಊಟನೂ ಮಾಡ್ತೀನಿ ನೋಡಿ. 2 ರೆಡಿ ಆಯಿತು. ಹಾಗಲಕಾಯಿ ಪಲ್ಯ, ಚಪಾತಿ, ಸಾಂಬಾರು ಇದೆರಡು ತಿಂದು ಟೇಸ್ಟಾಗಿ ಲಾಸ್ಟಿಗೆ ಅನ್ನ ತಿಂದುಬಿಟ್ರೆ